ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಿಮಗೆಲ್ಲ ಗೊತ್ತು, ನಾನು ಸಮಾಜ ವಿಜ್ಞಾನದ ಪಾಠಗಳನ್ನು ಮಾಡ್ತೀನಿ. ಈಗಾಗಲೇ 6, 7, 8, 9ನೇ ತರಗತಿಯ ಪಾಠಗಳನ್ನು ಮುಗಿಸಿದ್ದೀವಿ. ನಾವೀಗ 10ನೇ ತರಗತಿಯ ಪಾಠಗಳನ್ನು ಶುರು ಮಾಡ್ಕೊಂಡಿದ್ದೀವಿ. ಕನ್ನಡ ಮಾಧ್ಯಮದಲ್ಲಿ ಸಮಾಜ ವಿಜ್ಞಾನದ ಭಾಗ 1ರ ಪಾಠಗಳನ್ನು ನಾವು ಈಗ ಮಾಡ್ತಿದ್ದೀವಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೇನೆಂದರೆ, ಇವೆಲ್ಲ ದಿನನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ. ಪ್ರತಿ ವಿಡಿಯೋಗಳ PDF-ಗಳು, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ನಿಮಗೆ ಅಲ್ಲಿ ಸಿಗುತ್ತೆ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು. ಹಾಗೆ ಈಗಾಗಲೇ ನಮ್ಮ ಐಡಿಯಾಸ್ ಫೋರಮ್ ತಂಡ ಹಲವಾರು ಕೋರ್ಸ್ಗಳನ್ನು ಲಾಂಚ್ ಮಾಡಿದೆ. NCERT ವಿಡಿಯೋಗಳನ್ನು ಮಾಡ್ತಾರೆ. DSCRTಯಲ್ಲಿ ನಾನು ಸೋಷಿಯಲ್ ಸೈನ್ಸ್ ವಿಡಿಯೋಸ್ನ ಮಾಡ್ತೀನಿ. ಅದೇ ರೀತಿ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ನ ವಿಡಿಯೋಗಳು, ಇನ್ನು 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ನೀವು ಐಡಿಯಾಸ್ ಫೋರಮ್ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಇವೆಲ್ಲ ಕೋರ್ಸ್ಗಳ ಉಪಯೋಗಗಳನ್ನು ನೀವು ಪಡ್ಕೋಬಹುದು. ಇದ್ರ ಜೊತೆಗೆ ನಾವೀಗ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡ್ತೀವಿ. 2017ರಿಂದ 2020ರವರೆಗೆ 20 ಕ್ವಶನ್ ಪೇಪರ್ಗಳಲ್ಲಿ ಆಯಾ ಪಾಠದ ಮೇಲೆ ಬಂದಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀವಿ. ಅದೇ ರೀತಿ ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಬರೀಬಹುದು ಅನ್ನೋದನ್ನು ಹೇಳ್ತೀವಿ. ಸಮಾಜ ವಿಜ್ಞಾನ 2020ರಲ್ಲಿ 8 ಕ್ವಶನ್ ಪೇಪರ್ಗಳು, ಅಂದರೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬಂದಂತಹ ಕ್ವಶನ್ ಪೇಪರ್ಗಳು, ಮತ್ತು 2019, 2018 ಮತ್ತು 2017 ಒಟ್ಟು 20 ಕ್ವಶನ್ ಪೇಪರ್ಗಳಲ್ಲಿ ಆಯಾ ಪಾಠದ ಮೇಲೆ ಬಂದಂತಹ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತೀವಿ. ಇದನ್ನು ಹೆಚ್ಚಾಗಿ ಶೇರ್ ಮಾಡೋದ್ರ ಮುಖಾಂತರ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನೀವು ಇದನ್ನು ಅವರು ಈ ವಿಡಿಯೋದ ಉಪಯೋಗವನ್ನು ಪಡ್ಕೋವಂತೆ ಮಾಡಬಹುದು. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ 10ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಮೊದಲನೆಯ ಅಧ್ಯಾಯ ಸಾಮಾಜಿಕ ಸ್ತರವಿನ್ಯಾಸ. ಇಲ್ಲಿ ನಾವು ಸ್ತರವಿನ್ಯಾಸ ಅಂದರೆ ಏನು, ಅದೇ ರೀತಿ ಸಾಮಾಜಿಕ ಅಸಮಾನತೆಯ ಬಗ್ಗೆ ಕಲಿತೀವಿ. ಅಂದರೆ ಶಿಕ್ಷಣ, ಲಿಂಗ, ವೃತ್ತಿ, ಆದಾಯ, ಅವಕಾಶ ಇವುಗಳಲ್ಲಿ ಯಾವ ರೀತಿಯ ತಾರತಮ್ಯಗಳು, ಅಸಮಾನತೆಗಳು ನಡೀತಾ ಇವೆ ಅನ್ನೋದನ್ನು ಕಲಿತೀವಿ. ಅದೇ ರೀತಿ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಅಸ್ಪೃಶ್ಯತೆಯನ್ನು ನಿವಾರಿಸುವಲ್ಲಿ ಭಾರತ ಸರ್ಕಾರ ಯಾವ ರೀತಿಯ ಕಾನೂನುಗಳನ್ನು, ಯೋಜನೆಗಳನ್ನು ರೂಪಿಸಿದೆ, ಅದೇ ರೀತಿ ಅಸ್ಪೃಶ್ಯತಾ ನಿವಾರಣಾ ಕಾನೂನು ಕ್ರಮಗಳು ಯಾವ್ಯಾವು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತೀವಿ. ಸ್ಟಡಿ ಪರ್ಪಸ್ ಈ ಪಾಠವನ್ನು ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡ್ಕೋತೀವಿ. ಮೊದಲನೇ ಭಾಗದಲ್ಲಿ ಸಾಮಾಜಿಕ ಅಸಮಾನತೆ, ಈ ಶಿಕ್ಷಣ ಕ್ಷೇತ್ರದಲ್ಲಿ ಆಯಿತು ಅಥವಾ ಲಿಂಗ ಅಸಮಾನತೆಯ ಬಗ್ಗೆ ಕಲಿತೀವಿ. ಮತ್ತು ಸ್ತರವಿನ್ಯಾಸ ಅಂದರೆ ಏನು, ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಏನು ಅನ್ನೋದನ್ನು ನಾವು ಮೊದಲನೇ ಭಾಗದಲ್ಲಿ ಕಲಿತ್ರೆ, ಎರಡನೇ ಭಾಗದಲ್ಲಿ ಅಸ್ಪೃಶ್ಯತೆ ಬಗ್ಗೆ ಕಲಿತೀವಿ. ಅಸ್ಪೃಶ್ಯತೆ ಅಂದರೆ ಏನು, ಅಸ್ಪೃಶ್ಯತೆಯ ಸಮಸ್ಯೆಗಳು ಯಾವ್ಯಾವು, ಅದೇ ರೀತಿ ಅಸ್ಪೃಶ್ಯತೆ ನಿವಾರಣೆಗೆ ಯಾವ ರೀತಿಯ ಕಾನೂನು ಕ್ರಮಗಳನ್ನು ಅನುಸರಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ಕಲಿತೀವಿ. ಮತ್ತು ಮೂರನೇ ಭಾಗದಲ್ಲಿ, ಅದು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ, ಈ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂತಹ ಪಾಠದ ಮೇಲೆ ಯಾವ್ಯಾವ ಕ್ವಶನ್ಸ್ಗಳು ಬಂದಿವೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ, ಅದಕ್ಕೆ ನಾವು ಹೇಗೆ ಉತ್ತರಿಸಬೇಕು ಅನ್ನೋದನ್ನು ನಾವು ಮೂರನೇ ಭಾಗದಲ್ಲಿ ಕಲಿತೀವಿ. ಈಗ ಮೊದಲನೇ ಭಾಗಕ್ಕೆ ಬಂದರೆ ಸಾಮಾಜಿಕ ಅಸಮಾನತೆ ಬಗ್ಗೆ ಕಲಿತೀವಿ. ಈ ಸಾಮಾಜಿಕ ಅಸಮಾನತೆ ಅಂದರೆ ಏನು, ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ ಶ್ರೇಣೀಕೃತಗೊಂಡಿರ್ತಾರೆ. ಆ ಲಕ್ಷಣಗಳು ಬೇಕಾದಿರ್ಬೋದು, ಅಂದರೆ ಅಲ್ಲಿ ಶಿಕ್ಷಣ ಇರ್ಬೋದು, ಲಿಂಗ ಇರ್ಬೋದು, ವೃತ್ತಿ ಇರ್ಬೋದು, ಆದಾಯ ಇರ್ಬೋದು, ಅವಕಾಶಗಳು ಇರ್ಬೋದು. ಈ ರೀತಿಯಲ್ಲಿ ಶ್ರೇಣೀಕೃತ ಆಗಿರ್ತಾರೆ ವ್ಯಕ್ತಿಗಳು. ಅದನ್ನು ಸಾಮಾಜಿಕ ಅಸಮಾನತೆ ಅಂತ ಕರಿತೀವಿ. ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ ಶ್ರೇಣೀಕೃತಗೊಂಡಿರ್ತಾರೆ ಅನ್ನೋದನ್ನು ಸಾಮಾಜಿಕ ಅಸಮಾನತೆ ಸೂಚಿಸುತ್ತೆ. ಅವು ಯಾವುವು ಅಂತಂದರೆ, ಆದಾಯದ ಮೂಲಗಳು, ಶಿಕ್ಷಣ ಮತ್ತು ವೃತ್ತಿ ಅವಕಾಶಗಳು, ಆರೋಗ್ಯ ಸೌಲಭ್ಯಗಳು, ರಾಜಕೀಯ ಪ್ರಾತಿನಿಧಿತ್ವ ಮತ್ತು ಭಾಗವಹಿಸುವಿಕೆ, ಎಲ್ಲ ಮೂಲಗಳಲ್ಲಿ ವ್ಯಕ್ತಿಗಳು ಶ್ರೇಣೀಕೃತಗೊಂಡಿರ್ತಾರೆ. ಕೆಳಮಟ್ಟ, ಮಧ್ಯಮ, ಮೇಲ್ಮಟ್ಟ ಅನ್ನುವಂತಹ ಶ್ರೇಣಿ ಈ ಎಲ್ಲ ಕ್ಷೇತ್ರಗಳಲ್ಲೂ ಇರುತ್ತೆ. ಈ ಆದಾಯದ ಮೂಲಗಳಲ್ಲೂ ಕೂಡ ಆದಾಯ ಗಳಿಸುವ ನಿಟ್ಟಿನಲ್ಲಿ ಅಸಮಾನತೆ ಇರುತ್ತೆ. ಈ ವೃತ್ತಿ ಮತ್ತು ಶಿಕ್ಷಣದಲ್ಲಿಯೂ ಕೂಡ ನಾವು ಅಸಮಾನತೆಯನ್ನು ಕಾಣಬಹುದು. ಆರೋಗ್ಯದ ಕ್ಷೇತ್ರದಲ್ಲಿ ಸೌಲಭ್ಯಗಳನ್ನು ಪಡೆಯುವ ಸಂದರ್ಭದಲ್ಲಿ
ಶಿಕ್ಷಣದಲ್ಲಿಯೂ ಕೂಡ ಅಸಮಾನತೆ ನಾವು ಕಾಣಬಹುದು. ಮತ್ತು ರಾಜಕೀಯ ಪ್ರಾತಿನಿಧಿತ್ವ ಮತ್ತು ರಾಜಕೀಯದಲ್ಲಿ ಭಾಗವಹಿಸುವಿಕೆಯಲ್ಲೂ ಕೂಡ ಅಸಮಾನತೆಯನ್ನು ನಾವು ಈ ಸಮಾಜದಲ್ಲಿ ಕಾಣ್ತೀವಿ. ಸಾಮಾಜಿಕ ಅಸಮಾನತೆ ಅನ್ನೋದು ಈಗಾಗಲೇ ಇರುವಂತಹ ಅಸಮಾನ ಸಾಮಾಜಿಕ ಅವಕಾಶಗಳ ಪ್ರತಿಫಲ ಅಂತ ಹೇಳ್ತಾರೆ. ಈಗಾಗಲೇ ಇದೆ ಸಾಮಾಜಿಕ ಅಸಮಾನತೆ ಅನ್ನುವಂಥದ್ದು, ಈಗಾಗಲೇ ಇರುವಂತಹ ಅಸಮಾನತೆಯ ಒಂದು ಪ್ರತಿಫಲ. ಇದು ಸಾಮಾಜಿಕ ರಚನೆಯಲ್ಲಿನ ವಸ್ತುಗಳನ್ನು, ಆದಾಯವನ್ನು, ಅವಕಾಶಗಳನ್ನು, ಬರುವಂತಹ ಪುರಸ್ಕಾರಗಳನ್ನು, ಇರುವಂತಹ ಸ್ಥಾನಮಾನಗಳನ್ನು ಅಸಮಾನವಾಗಿ ದೊರಕಿಸ್ಕೊಡುತ್ತೆ. ಒಬ್ಬ ವ್ಯಕ್ತಿಗೆ ಹೈಯರ್ ಒಂದು ಪೋಸ್ಟ್ ಸಿಕ್ಕರೆ ಇನ್ನೊಂದಷ್ಟು ವ್ಯಕ್ತಿಗೆ ಅಷ್ಟೇ ಅರ್ಹತೆಗಳು ಇದ್ದರೂ ಕೂಡ ಕಡಿಮೆ ಒಂದು ಶ್ರೇಣಿಯ ಒಂದು ಅವಕಾಶಗಳು ಸಿಗ್ತಾ ಇರ್ತವೆ. ಈ ಸಿಗುವಂತಹ ಅವಕಾಶಗಳು, ಪುರಸ್ಕಾರಗಳು, ಆಗುವಂತಹ ಆದಾಯ, ವಸ್ತುಗಳು, ಸಾಮಾಜಿಕ ರಚನೆಯಲ್ಲಿನಂತಹ ವಸ್ತುಗಳಲ್ಲಿಯೂ ಕೂಡ ಅಸಮಾನತೆ ಇರುತ್ತೆ. ಅದನ್ನು ದೊರಕಿಸ್ಕೊಡುವಲ್ಲಿ ಅಸಮಾನತೆ ಮುಂದುವರಿತಾ ಇದೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಸಾಮಾಜಿಕ ಸೇವಾ ಕ್ಷೇತ್ರಗಳಾದಂತಹ ಸಾರ್ವಜನಿಕ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯಗಳನ್ನು ಕಡೆಗಣನೆ ಮಾಡುವ ಮೂಲಕ ಬಡವರಿಗೆ ಬದುಕುವ ಅವಕಾಶವೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಮಾಜಿಕ ಸಮಸ್ಯೆ ಅನ್ನುವುದು ಉಲ್ಬಣ ಆಗ್ತಾ ಇದೆ. ಈ ಮೂಲಕ ರಾಷ್ಟ್ರದ ಮತ್ತು ಜಗತ್ತಿನ ಕೆಲವೇ ಶ್ರೀಮಂತರ ಬಳಿ ಸಂಪತ್ತು ಕ್ರೋಢೀಕರಣ ಆಗುತ್ತೆ. ಸಂಪತ್ತು ಕ್ರೋಢೀಕರಣವೂ ಕೂಡ ಅಸಮಾನತೆಯ ಒಂದು ಲಕ್ಷಣ. ಬಡವರು ಬಡವರಾಗಿ ಉಳಿತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಾನೇ ಇದ್ದಾರೆ. ಆರ್ಥಿಕ ಬೆಳವಣಿಗೆ ಆಧಾರಿತ ಅಭಿವೃದ್ಧಿಯ ಪರಿಣಾಮದಿಂದ ಏನಾಗುತ್ತೆ, ರಾಷ್ಟ್ರ ಕಳೆದ 1 ದಶಕದಿಂದ ಅಂದರೆ 10 ವರ್ಷಗಳಲ್ಲಿ 50ಕ್ಕೂ ಹೆಚ್ಚಿನ ಬಿಲಿಯನ್ಗಳಷ್ಟು ಆಸ್ತಿಯನ್ನು ಹೊಂದಿದವರು ಹಾಗೂ 1 ಲಕ್ಷಕ್ಕೂ ಹೆಚ್ಚಿನ ಮಿಲೇನಿಯರ್ ಇವರನ್ನು ಉತ್ಪಾದಿಸ್ತಾ ಇದೆ. ಆದರೆ ಸಾಮಾಜಿಕ ಭದ್ರತೆಗಳಾದಂತಹ ಆಹಾರ ಮತ್ತು ಆರೋಗ್ಯದ ಅವಕಾಶಗಳು, ಜಾತಿ ಮೂಲ, ವರ್ಗ ಮೂಲ ಮತ್ತು ಲಿಂಗ ಮೂಲ ನಿರ್ಲಕ್ಷ್ಯಗಳನ್ನು ಗಮನಿಸಿದ್ರೆ ಸಾಮಾಜಿಕ ಅಸಮಾನತೆಯ ಸ್ವರೂಪವನ್ನು ನಾವು ತಿಳಿಯಬಹುದು. ಇದು ಸಾಮಾಜಿಕ ಅಸಮಾನತೆ. ಇನ್ನು ಯಾವ್ಯಾವ ಕ್ಷೇತ್ರಗಳಲ್ಲಿ ಅಸಮಾನತೆ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಶಿಕ್ಷಣ ಮತ್ತು ಅಸಮಾನತೆ, ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಶಿಕ್ಷಣ ಅಸಮಾನತೆ ಮತ್ತು ಸಮಾನ ಭಾಗವಹಿಸುವಿಕೆ, ಸಮಾನ ಅವಕಾಶ ಮತ್ತು ಸಮಾನ ಸಾಮಾಜಿಕ ನ್ಯಾಯದಲ್ಲಿ ಮಹತ್ವದ ಬದಲಾವಣೆ ತರುವಲ್ಲಿ ಆಸರೆಯಾಗುವಂತಹ ಶಕ್ತಿ ಮೂಲವನ್ನು ಹೊಂದಿರುತ್ತೆ. ಯಾಕಂದರೆ ಇಲ್ಲಿ ಬುದ್ಧಿವಂತ ಜನಾಂಗ ಹೊರಬರುತ್ತೆ. ಶಿಕ್ಷಣ ಪಡೆದಂತಹ ಯಾರೇ ಆದರೂ ಕೂಡ ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಈ ಸಮಾನ ಭಾಗವಹಿಸುವಿಕೆ, ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಮಹತ್ವದ ಬದಲಾವಣೆ ತರೋದು ಈ ಶಿಕ್ಷಣ ಕ್ಷೇತ್ರದಿಂದ ಸಾಧ್ಯ ಆಗುತ್ತೆ. ಈ ಅರ್ಥದಲ್ಲಿ ಶಿಕ್ಷಣವನ್ನು ಸಾರ್ವಜನಿಕ ಒಳಿತಿಗಾಗಿ ಏನು ಮಾಡ್ತಾರೆ, ಸರ್ಕಾರಗಳು ಏನು ಮಾಡಿವೆ, ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾದಂತಹ ಶಿಕ್ಷಣವನ್ನು ನೀಡಬೇಕು. ಶಿಕ್ಷಣಕ್ಕಿರುವಂತಹ ಸಾಮಾಜಿಕ ನ್ಯಾಯದ ಉದ್ದೇಶಗಳನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆ ಹೇಳುತ್ತೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ನಾವು ಈ ಶಿಕ್ಷಣದ ಒಂದು ಮಹತ್ವವನ್ನು ಕಲಿಬಹುದು. ಸಂವಿಧಾನದ ವಿಧಿ 39 ಏನು ಹೇಳುತ್ತೆ, ಸಾಮಾಜಿಕ ನ್ಯಾಯ ಜನರ ಅಭಿವೃದ್ಧಿಯ ಅವಕಾಶಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಇನ್ನು 45ನೇ ವಿಧಿ ಏನು ಮಾಡುತ್ತೆ, 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ದೊರೀಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು ಅಂತ 45ನೇ ವಿಧಿ ಹೇಳಿದ್ರೆ ಆಯಿತು. ಮುಂದೆ ಸಂವಿಧಾನದ 86ನೇ ತಿದ್ದುಪಡಿ ಆಯಿತು. ಅಂದರೆ 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ಸಿಗಬೇಕು ಅನ್ನೋದು ಆಯಿತು. ವಿಧಿ 21A ಇದನ್ನು ಹೇಳುತ್ತೆ. 86ನೇ ತಿದ್ದುಪಡಿ ಆಯಿತು, ವಿಧಿ 21A ಆ್ಯಡ್ ಆನ್ ಆಯಿತು. ಈ ಆ್ಯಡ್ ಆನ್ ಪ್ರಕಾರ 76ನೇ ತಿದ್ದುಪಡಿ ಪ್ರಕಾರ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು. ಇದು ಮಕ್ಕಳ ಮೂಲಭೂತ ಹಕ್ಕು ಅಂತ ಹೇಳಲಾಗುತ್ತೆ. ಅದೇ ರೀತಿ ವಿಧಿ 45 ಏನು ಹೇಳುತ್ತೆ, 6 ವರ್ಷದೊಳಗಿನ ಎಲ್ಲ ಮಕ್ಕಳ ಶೈಶಾವಸ್ಥೆಯ ರಕ್ಷಣೆ, ಶೈಕ್ಷಣಿಕ ಅವಕಾಶಗಳನ್ನು ಇದು ತಿಳಿಸುತ್ತೆ. ವಿಧಿ 45 ಇದು ನಮ್ಮ ಸಂವಿಧಾನದಲ್ಲಿ ಈ ಶಿಕ್ಷಣಕ್ಕೆ ಕೊಟ್ಟಿರುವಂತಹ ಮಹತ್ವ. ಈ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು, 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ, 6ಗಿಂತ ಕಡಿಮೆ ಇರುವಂತಹ ವಯಸ್ಸು ಕಡಿಮೆ ಇರುವಂತಹ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣವನ್ನು ನೀಡಬೇಕು ಅನ್ನೋದನ್ನು ನಮ್ಮ ಸಂವಿಧಾನ ಹೇಳಿದೆ. ಸಂವಿಧಾನದ ಪರಿಚ್ಛೇದ 19 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರ ಮೂಲಭೂತ ಹಕ್ಕು ಅಂತ ಹೇಳುತ್ತೆ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ
ಅಂದರೆ ಮಾತಾಡುವಂತಹ ಹಕ್ಕು, ಅದೇ ರೀತಿ ಅಭಿವ್ಯಕ್ತಿ, ತಮಗೆ ಅನಿಸಿರುವಂತಹ ಅನಿಸಿಕೆಗಳನ್ನು ತಿಳಿಸುವಂತಹ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬರ ಮೂಲಭೂತ ಹಕ್ಕು ಅಂತ ಹೇಳುತ್ತೆ. ಅದೇ ರೀತಿ ಅವಕಾಶ ವಂಚಿತ ಮತ್ತು ಅಲ್ಪಸಂಖ್ಯಾತರ ಶೈಕ್ಷಣಿಕ ಹಿತಾಸಕ್ತಿಗಳನ್ನು ಕಾಪಾಡೋದು ಕೂಡ ಸಂವಿಧಾನದ ಕರ್ತವ್ಯ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ 29ನೇ ವಿಧಿ ಏನು ಹೇಳುತ್ತೆ, ಅಲ್ಪಸಂಖ್ಯಾತರ ಹಿತಾಸಕ್ತಿ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ರಕ್ಷಣೆಯನ್ನು ಮಾಡುತ್ತೆ. ಹಾಗೆ 30ನೇ ವಿಧಿ ಅಲ್ಪಸಂಖ್ಯಾತರ ಶಿಕ್ಷಣ ಕ್ಷೇತ್ರ ಸ್ಥಾಪಿಸೋದಕ್ಕೆ ಅವಕಾಶಗಳನ್ನು ನೀಡುತ್ತೆ. ಸಂವಿಧಾನದ 46ನೇ ವಿಧಿ ಏನು ಹೇಳುತ್ತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಶೈಕ್ಷಣಿಕ ಆಸಕ್ತಿಗಳಿಗೆ ಬೆಂಬಲ ನೀಡಿ ಅಭಿವೃದ್ಧಿಪಡಿಸಬೇಕು ಅನ್ನೋದನ್ನು ಅದು ಸರ್ಕಾರದ ಜವಾಬ್ದಾರಿ ಅಂತ ಹೇಳುತ್ತೆ. ಈ ರೀತಿ ಎಲ್ಲ ವಿಧಿಗಳು ಏನು ಮಾಡ್ತವೆ, ಶಿಕ್ಷಣ ಕ್ಷೇತ್ರದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಮೂಲಭೂತ ಹಕ್ಕುಗಳನ್ನಾಗಿ, ಅದೇ ರೀತಿ ಸರ್ಕಾರದ ಜವಾಬ್ದಾರಿಗಳನ್ನಾಗಿ ಎಲ್ಲ ವಿಧಿಗಳನ್ನು ಸರ್ಕಾರ ಮಾಡಿದೆ. ಇದು ಶಿಕ್ಷಣ ಮತ್ತು ಅಸಮಾನತೆ, ಈ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಒಂದು ಅಸ್ತ್ರ ಅಂತಂದರೆ ಅದು ಶಿಕ್ಷಣದಿಂದ ಮಾತ್ರ ಈ ಸಮಾನತೆ, ಸಮಾನ ಭಾಗವಹಿಸುವಿಕೆ, ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಮಹತ್ವದ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ವಿದ್ವಾಂಸರ ಒಂದು ವಾದ. ಈ ಅರ್ಥದಲ್ಲಿ ಶಿಕ್ಷಣವನ್ನು ಸಾರ್ವಜನಿಕ ಒಳಿತಿಗಾಗಿ ಮಾಡೋದಕ್ಕೋಸ್ಕರ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಿದ್ರು. ವಿಧಿ 45 ಇದನ್ನು ಹೇಳುತ್ತೆ. ವಿಧಿ 21A ಏನು ಹೇಳುತ್ತೆ, 76ನೇ ತಿದ್ದುಪಡಿ ಆದಮೇಲೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಲ್ಲರ ಮೂಲಭೂತ ಹಕ್ಕು ಅಂತ ಹೇಳುತ್ತೆ. ಅದೇ ರೀತಿ ವಿಧಿ 45 ಏನು ಹೇಳುತ್ತೆ, 6 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಶೈಶಾವಸ್ಥೆ ರಕ್ಷಣೆ ಮತ್ತು ಶೈಕ್ಷಣಿಕ ಅವಕಾಶಗಳನ್ನು ನೀಡಬೇಕು ಅಂತ ಹೇಳುತ್ತೆ. ಅದೇ ರೀತಿ ಹಿಂದುಳಿದ ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳ ಮಕ್ಕಳಿಗೂ ಕೂಡ ಅನೇಕ ರೀತಿಯ ಸವಲತ್ತುಗಳನ್ನು ಮಾಡಿಕೊಟ್ಟಿದೆ. ಅದು ಈ ಪರಿಶಿಷ್ಟ ಜಾತಿ ಪಂಗಡಗಳ ಶೈಕ್ಷಣಿಕ ಆಸಕ್ತಿಗಳಿಗೆ ಬೆಂಬಲ ನೀಡಿ ಅದಕ್ಕೆ ಅಭಿವೃದ್ಧಿಪಡಿಸಬೇಕು, ಆ ಒಂದು ಆಸಕ್ತಿಗಳನ್ನು ಅಭಿವೃದ್ಧಿಪಡಿಸಬೇಕು, ಅದು ಸರ್ಕಾರದ ಜವಾಬ್ದಾರಿ ಅಂತ ಸಂವಿಧಾನ ಹೇಳುತ್ತೆ. ಏನಾಯಿತು, ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ವಿಧಿ 21ರ ಜೀವಿಸುವ ಹಕ್ಕನ್ನು ಶಿಕ್ಷಣದ ನೆಲೆಯಲ್ಲಿ ಅರ್ಥೈಸಿ ಡಿಫೈನ್ ಮಾಡಿದೆ. ಏನಂತ, ಈ 21A ಇದು ಮೂಲತಃ ಏನು, ಇದು ಜೀವಿಸುವ ಹಕ್ಕನ್ನು ಪ್ರತಿಪಾದಿಸುತ್ತೆ. ಈ ಜೀವಿಸುವ ಹಕ್ಕನ್ನು ಶಿಕ್ಷಣದ ನೆಲೆಯಲ್ಲಿ ಅರ್ಥೈಸ್ಕೊಂಡಿರೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಸರ್ವೋಚ್ಚ ನ್ಯಾಯಾಲಯ ಶಾಲಾ ಶಿಕ್ಷಣವನ್ನು ಮೂಲಭೂತ ಹಕ್ಕು ಅಂತ ಘೋಷಿಸೋದ್ರ ಮೂಲಕ ಈ ಎಲ್ಲ ಪ್ರಯತ್ನಗಳಿಗೆ ಒಂದು ಹೊಸ ತಿರುವನ್ನು ನೀಡಿತು. ಈ ಮೂಲಕ ಶಿಕ್ಷಣ ವಂಚಿತ ಮಕ್ಕಳ ಬದುಕಿನಲ್ಲಿ ಒಂದು ಆಶಾಭಾವನೆ ಮೂಡಿಸ್ತು. 1993ರಲ್ಲಿ ಉನ್ನಿಕೃಷ್ಣನ್ ಮತ್ತು ಆಂಧ್ರ ಪ್ರದೇಶ ಸರ್ಕಾರದ ನಡುವಿನ ಮೊಕದ್ದಮೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. 21A ವಿಧಿಯಲ್ಲಿ 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು, ಅದು ಅವರ ಮೂಲಭೂತ ಹಕ್ಕು ಅಂತ ತಿಳಿಸುತ್ತೆ. ಈ ತೀರ್ಪಿನಲ್ಲಿ ನ್ಯಾಯಾಲಯ ಅಂಗನವಾಡಿಯಿಂದ ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣವೂ ಸೇರಿದಂತೆ ಎಲ್ಲವನ್ನು ಸಮಗ್ರ ಸಂಯುಕ್ತ ದೃಷ್ಟಿಕೋನದಿಂದ ನೋಡಬೇಕು ಅಂತ ಹೇಳ್ತು. ಈ ತೀರ್ಪಿನ ಪ್ರಕಾರ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಶಿಕ್ಷಣ ಪಡೆಯುವ ಮೂಲಭೂತ ಹಕ್ಕನ್ನು ಹೊಂದಿರ್ತಾರೆ. ಇದು ಜೀವಿಸುವ ಹಕ್ಕಿನ ಒಂದು ಭಾಗ. ವಿಧಿ 21 ಏನು ಹೇಳುತ್ತೆ, ಜೀವಿಸುವ ಹಕ್ಕನ್ನು ಮೂಲಭೂತ ಹಕ್ಕು ಅಂತ ಹೇಳುತ್ತೆ. ಈ ಜೀವಿಸುವ ಹಕ್ಕಿನ ಒಂದು ಭಾಗ ಅಂತಂದರೆ ಅದು ಶಿಕ್ಷಣವನ್ನು ಪಡೆಯುವುದು, ಇದು ಕೂಡ ಜೀವಿಸುವ ಹಕ್ಕಿನ ಭಾಗ. ಇಷ್ಟೆಲ್ಲ ಕಾನೂನುಗಳು ಯೋಜನೆಗಳು ಇದ್ದರೂ ಕೂಡ ನಮ್ಮ ಸಂವಿಧಾನ ಶಿಕ್ಷಣದ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಯಾವೆಲ್ಲ ವಿಧಿಗಳನ್ನು ಕೊಟ್ಟರೂ ಸಹ ಈಗ ಏನಾಗುತ್ತೆ, ಶೈಕ್ಷಣಿಕ ವಲಯದಲ್ಲಿ ಅಸಮಾನತೆ ಅನ್ನುವಂಥದ್ದು ಹೆಚ್ಚುತ್ತಾನೇ ಇದೆ. ಕಾನೂನಾತ್ಮಕ ಅವಕಾಶಗಳು ಈ ಅಸಮಾನತೆಗೆ ಅವಕಾಶಗಳನ್ನು ಕೊಡ್ತಾನೇ ಇದೆ. ಅಲ್ಲದೆ ಶೈಕ್ಷಣಿಕ ಅವಕಾಶಗಳನ್ನು ಬಳಸಿಕೊಳ್ಳುವಾಗಲೂ ಸಹ ಸಾಮಾಜಿಕ ಆರ್ಥಿಕ ಗುಂಪುಗಳ ನಡುವೆ ಅಸಮಾನತೆ ಹೆಚ್ಚುತ್ತಾ ಇದೆ. ಇದನ್ನು ನಾವು ಯಾವಾಗಲೂ ಕಾಣ್ತೀವಿ. ಆದರೂ ಸಂವಿಧಾನಿಕ ಹಕ್ಕು ಅವಕಾಶಗಳನ್ನು ಸೂಕ್ತವಾಗಿ ಬಳಸುವ ಮೂಲಕ ಶೈಕ್ಷಣಿಕ ಅಸಮಾನತೆಯನ್ನು ಹೋಗಲಾಡಿಸುವ ಕೆಲಸ ಸ್ವತಂತ್ರೋತ್ತರ ಭಾರತದಲ್ಲಿ ನಿರಂತರವಾಗಿ ನಡೀತಾನೇ ಇದೆ. ಇದು ಶಿಕ್ಷಣ ಮತ್ತು ಅಸಮಾನತೆ. ನೆಕ್ಸ್ಟ್, ಲಿಂಗತ್ವ ಅಸಮಾನತೆ. ಸಾಮಾಜಿಕ ಅಸಮಾನತೆಗಳಲ್ಲಿ ಒಂದು ಅಂತಂದರೆ ಅದು ಲಿಂಗತ್ವ ಅಸಮಾನತೆ. ವಾಸ್ತವದಲ್ಲಿ ನಮ್ಮ ಮನೋಭಾವನೆಗಳು ಹೆಚ್ಚಾಗಿ ಇಂಟರ್ಡಿಪೆಂಡೆಂಟ್, ಅಂದರೆ ಒಂದು ಮತ್ತೊಂದನ್ನು ಅವಲಂಬಿಸಿರುತ್ತೆ. ಉದಾಹರಣೆಗೆ, ಶಿಕ್ಷಣದ ಮೌಲ್ಯ ಕುರಿತು ಒಬ್ಬ ವ್ಯಕ್ತಿಗೆ ಇರುವಂತಹ ಚಿಂತನೆ ಅಥವಾ ಮನೋಭಾವನೆ ಮತ್ತೊಬ್ಬರಿಂದ ಪ್ರಭಾವಿತ ಆಗಿರಬಹುದು.
ಒಬ್ಬ ವ್ಯಕ್ತಿಗೆ ಇರುವಂತಹ ಚಿಂತನೆ ಮತ್ತು ಮನೋಭಾವನೆ ಇನ್ನೊಬ್ಬರಿಂದ ಪ್ರಭಾವಿತ ಆಗಿರಲೂಬಹುದು. ಈ ರೀತಿಯ ಪ್ರಭಾವಗಳು ಒಂದೇ ಕುಟುಂಬದಲ್ಲಿ ಸ್ತ್ರೀ ಮತ್ತು ಪುರುಷನ ಮೇಲೆ ಬೀರಬಹುದಾದಂತಹ ಪ್ರಭಾವಗಳು ಸಮುದಾಯದಿಂದಲೇ ಉಂಟಾಗಿರಬಹುದು ಅಥವಾ ನೆರೆಹೊರೆಯವರ ಪ್ರಭಾವಕ್ಕೂ ಕೂಡ ಒಳಗಾಗಿರಬಹುದು. ಈ ಲಿಂಗತ್ವ ಅಸಮಾನತೆ ಅನ್ನೋದು ಮನೆಯಲ್ಲಿ ಉದ್ಭವ ಆಗಿರೋದಲ್ಲ, ಸಾಮಾಜಿಕ ಸಮಸ್ಯೆ ಇದು. ಹೊರಗಿಂದನೂ ಪ್ರಭಾವಿತ ಆಗಿರಬಹುದು ಅಥವಾ ಬೇರೆ ಬೇರೆ ಸಮುದಾಯಗಳಿಂದ ಉಂಟಾಗಿರಬಹುದು. ಅಂದರೆ ಇಲ್ಲಿ ಸ್ತ್ರೀ ಮತ್ತು ಪುರುಷನಲ್ಲಿ ಯಾವ ರೀತಿಯ ಅಸಮಾನತೆಗಳು ಇವೆ ಅವು ಪಾರಂಪರಿಕವಾಗಿ ನಡ್ಕೊಳ್ತಾ ಬಂದಿದ್ದು, ಅದನ್ನು ನಾವು ಅನುಸರಿಸ್ತೀವಿ. ಹಿಂದೆ ಹೇಗೆ ಸ್ತ್ರೀಯರಿಗೆ ಪುರುಷರಿಗಿಂತ ಕಡಿಮೆ ಸ್ಥಾನಗಳು ಇದ್ವೋ ಅದೇ ಈ ಸಮಾಜದಲ್ಲಿಯೂ ಕೂಡ ನಡೀತಾ ಬಂದಿದೆ. ಸಾಕಷ್ಟು ಸಾಧನೆಗಳನ್ನು ಎಲ್ಲ ಕ್ಷೇತ್ರಗಳಲ್ಲಿ ಸ್ತ್ರೀಯರು ಮಾಡಿದ್ರೂ ಸಹ ಹಲವಾರು ಕ್ಷೇತ್ರಗಳಲ್ಲಿ ಮಹಿಳೆಯರು ಇನ್ನೂ ಬೆಳಿಬೇಕಿದೆ. ಈ ದೃಷ್ಟಿಯಲ್ಲಿ ಹೆಣ್ಣು ಮತ್ತು ಗಂಡು ಮಕ್ಕಳ ಶಿಕ್ಷಣಕ್ಕೆ ಇರುವಂತಹ ಪ್ರೇರಣಾ ಶಕ್ತಿ ಪ್ರಮುಖವಾಗಿ ಸಾಮಾಜಿಕ ಆಯಾಮಗಳನ್ನು ಹೊಂದಿರುತ್ತೆ. ಈ ಕಾರಣಗಳಿಂದ ಶಾಲಾ ಭಾಗವಹಿಸುವಿಕೆಯಲ್ಲಿ, ಆಹಾರ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಪಡೆಯುವಲ್ಲಿ ಲಿಂಗ ಅಸಮಾನತೆಯನ್ನು ನಾವು ಕಾಣಬಹುದು. ಇನ್ನು 2015-16ರಲ್ಲಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯನ್ನು ನಡೆಸಿತು. ಈ ಸಮೀಕ್ಷೆ 4ನೇ ಸಮೀಕ್ಷೆ ಆಗಿತ್ತು. ಇದನ್ನು HFHS ಅಂತಲೂ ಕೂಡ ಕರೀತಾರೆ. ಈ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಾವು ಅನಾರೋಗ್ಯಗಳನ್ನು ಹೆಣ್ಣು ಮಕ್ಕಳಲ್ಲಿ ಕಾಣ್ತೀವಿ. ಅಂದರೆ ಗ್ರಾಮಗಳಲ್ಲಿ 24.3%, ನಗರ ಪ್ರದೇಶಗಳಲ್ಲಿ 16.2% ಮಹಿಳೆಯರು ಕನಿಷ್ಠ ಮಟ್ಟಕ್ಕಿಂತ ಕಡಿಮೆ ತೂಕವನ್ನು ಹೊಂದಿದ್ದಾರೆ. ಇದು 2015 ಮತ್ತು 16ರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 4ರ ಒಂದು ವರದಿ. ಇಲ್ಲಿ ಗ್ರಾಮಗಳಿಗೆ ಮತ್ತು ನಗರಗಳಿಗೆ ಹೋಲಿಸಿದ್ರೆ ಗ್ರಾಮಗಳಲ್ಲೇ ಹೆಚ್ಚಿನ ಮಹಿಳೆಯರು ಕನಿಷ್ಠ ಮಟ್ಟಕ್ಕಿಂತ ಕಡಿಮೆ ತೂಕವನ್ನು ಹೊಂದಿದ್ದಾರೆ ಅಂತ ಅದು ಹೇಳ್ತು. ಅದೇ ರೀತಿ BMI ಮಹಿಳೆಯರ ಬಾಡಿ ಮಾಸ್ ಸೂಚಿ ಕನಿಷ್ಠ ಮಟ್ಟಕ್ಕಿಂತ ಕಡಿಮೆ ತೂಕವನ್ನು ಹೊಂದಿದರೆ 6ರಿಂದ 56 ತಿಂಗಳ ಮಕ್ಕಳಲ್ಲಿ 60.9% ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಅನ್ನೋ ವರದಿ ಇದರಿಂದ ಬಂತು. ಅದೇ ರೀತಿ ಇರುವ ಗರ್ಭಿಣಿಯರಲ್ಲಿ 45.2% ಮಹಿಳೆಯರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಬದುಕ್ತಾ ಇರುವಾಗ ಇವರ ಆಹಾರ, ಆರೋಗ್ಯ, ಅದೇ ರೀತಿ ಪೌಷ್ಟಿಕತೆಯಲ್ಲಿ ಭದ್ರತೆಯನ್ನು, ಕಲಿಕೆಗೆ ಶೈಕ್ಷಣಿಕ ಬೆಂಬಲವನ್ನು ನೀಡೋದ್ರ ಮೂಲಕ ಅಭಿವೃದ್ಧಿ ಅನ್ನುವಂಥದ್ದು ಮಹಿಳೆಯರನ್ನು ಒಳಗೊಳ್ಳಬೇಕು. ಈ ಮೂಲಕ ಲಿಂಗ ಅಸಮಾನತೆಯನ್ನು ಸರಿಪಡಿಸುವಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕಿದೆ. ಲಿಂಗ ಅಸಮಾನತೆ ಈಗ ಹೋಗಿದೆ ಅಂತ ಹೇಳಿದ್ರೂ ಕೂಡ ಹಲವಾರು ಸಮಾಜಗಳಲ್ಲಿ ನಾವು ಸ್ತ್ರೀಯರನ್ನು ಕೀಳಾಗಿ ನೋಡೋದನ್ನು ಕಾಣಬಹುದು. ಸ್ತ್ರೀಯರಿಗೆ ಉತ್ತಮ ಆರೋಗ್ಯ ದೊರೆಯದೇ ಇರೋದನ್ನು ನೋಡಬಹುದು. ಸ್ತ್ರೀಯರನ್ನು ಬರೀ ಕೇವಲ ಮನೆಗೆಲಸ ಮಾಡೋರು ಅನ್ನೋ ದೃಷ್ಟಿಯಲ್ಲೂ ಕೂಡ ನೋಡುವಂಥ ಸಮಾಜವನ್ನು ನಾವು ಕಾಣ್ತೀವಿ. ಹಲವಾರು ಸಾಧನೆಗಳನ್ನು ಮಾಡಿದ್ರೂ ಕೂಡ ಇನ್ನೂ ಮಹಿಳೆ ಬೆಳಿಬೇಕಿದೆ, ತನ್ನ ಆರೋಗ್ಯದಲ್ಲಿ ಉತ್ತಮ ಸ್ಥಿತಿಗೆ ಬರಬೇಕಿದೆ. ಈ ನಿಟ್ಟಿನಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಮಹಿಳೆಯರಿಗೆ ಹಾಸು ಹೊಕ್ಕಾಗಿರಬೇಕಾಗಿದೆ. ಈ ಮೂಲಕ ಲಿಂಗ ಅಸಮಾನತೆಯನ್ನು ಸರಿಪಡಿಸುವಂತಹ ಪ್ರಯತ್ನ ನಡಿಬೇಕಿದೆ. ಇದು ಲಿಂಗತ್ವ ಅಸಮಾನತೆ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು? ಸಮಾಜದಲ್ಲಿರುವಂತಹ ಸದಸ್ಯರುಗಳನ್ನು ಮೇಲು, ಕೀಳು, ಶ್ರೇಷ್ಠ, ಕನಿಷ್ಠ ಅಂತ ವರ್ಗೀಕರಣ ಮಾಡಿ ಅವರಿಗೆ ಬೇರೆ ಬೇರೆ ಸಾಮಾಜಿಕ ಸ್ಥಾನಮಾನ ಮತ್ತು ಪಾತ್ರಗಳನ್ನು ನೀಡಿರುವಂತಹ ಕ್ರಮ ಮಾನವ ಸಮಾಜದ ಲಕ್ಷಣವಾಗಿ ಮುಂದುವರಿತಾ ಇದೆ. ಇತಿಹಾಸವನ್ನು ನೋಡಿದ್ರೆ ವರ್ಣಭೇದ ನೀತಿಯನ್ನು ನಾವು ಕಾಣಬಹುದು. ಅಲ್ಲಿ 4 ವರ್ಣಗಳಿದ್ವು: ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ 4 ವರ್ಣಗಳಲ್ಲಿ ಮೇಲು ಕೀಳು ಒಂದು ಪ್ರಭಾವ ಇಂದು ಕೂಡ ಸಮಾಜದಲ್ಲಿ ಮುಂದುವರಿತಾ ಇದೆ. ಸಮಾಜದಲ್ಲಿ ಇರುವ ಜನರನ್ನು ವಿಭಿನ್ನ ಸ್ತರಗಳಾಗಿ ವರ್ಗೀಕರಣ ಮಾಡುವಂತಹ ವ್ಯವಸ್ಥೆಗೆ ಅಥವಾ ಅವರನ್ನು ಶ್ರೇಣಿಗಳಿಂದ ವಿಭಿನ್ನ ಸ್ಥಾನಗಳಲ್ಲಿ ವಿಭಾಗಿಸುವಂತಹ ಕ್ರಮಕ್ಕೆ ಏನಂತ ಕರೀತಾರೆ? ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರೀತಾರೆ. ಇಲ್ಲಿ ಸ್ತರ ಅಂತಂದರೆ ಸ್ಟೆಪ್ಸ್. ಇಲ್ಲೊಂದಿಷ್ಟು ಜನ ಇದ್ದರೆ ಅವರಿಗಿಂತ ಮೇಲ್ಪಟ್ಟಂತಹ ಜನ, ಅವರಿಗಿಂತ ಮೇಲಿರುವಂತಹ ಜನ, ಅವರಿಗಿಂತ ಮೇಲು. ಈ ಸ್ತರ ವಿನ್ಯಾಸ ಅನ್ನುವಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ, ಆದಾಯ ಮೂಲದಲ್ಲಿ, ಅದೇ ರೀತಿ ವೃತ್ತಿ, ವರ್ಗ, ಜನಾಂಗ ಮುಂತಾದ ಅಂಶಗಳನ್ನು ಇಟ್ಕೊಂಡು ಈ ವರ್ಗೀಕರಣ ನಡೆಯುತ್ತೆ. ಜನರನ್ನು ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸ್ತಾರೆ ಅಥವಾ ಶ್ರೇಣಿಗಳಿಂದ ವಿಭಿನ್ನ ಸ್ಥಾನಗಳಲ್ಲಿ ವಿಭಾಗಿಸ್ತಾರೆ. ಅದನ್ನು
ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರೀತಾರೆ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಏನೇನು ಅಂತ ನೋಡೋದಾದರೆ, ಇದು ಸಾಮಾಜಿಕವಾದದ್ದು. ಇದು ಒಂದು ಕುಟುಂಬದಲ್ಲಿ ಆಗುವಂಥದ್ದಲ್ಲ. ಸಾಮಾಜಿಕ ಸ್ತರ ವಿನ್ಯಾಸ ಅನ್ನುವಂಥದ್ದು ಸಾಮಾಜಿಕವಾದದ್ದು. ಸ್ತರ ವಿನ್ಯಾಸಗಳನ್ನು ವ್ಯಕ್ತಿಯ ದೈಹಿಕ ಗುಣಗಳನ್ನು ಆಧರಿಸಿ ನಿರ್ಧಾರ ಮಾಡದೆ ಸಾಮಾಜಿಕ ಮಾನ್ಯತೆ ಮತ್ತು ಪ್ರಾಮುಖ್ಯತೆಗಳ ಆಧಾರದಿಂದ ಪ್ರಾಮುಖ್ಯತೆಯ ಆಧಾರದಿಂದ ವರ್ಗೀಕರಣ ಮಾಡ್ತಾರೆ. ಉದಾಹರಣೆಗೆ, ವ್ಯಕ್ತಿಯು ದೈಹಿಕವಾಗಿ ಎತ್ತರವಾಗಿ, ಸುಂದರವಾಗಿ, ಬಲಿಷ್ಠನಾಗಿದ್ದ ಮಾತ್ರಕ್ಕೆ ಸಾಮಾಜಿಕ ಸ್ಥಾನ ನಿಗದಿಯಾಗದೆ ಶಿಕ್ಷಣ, ಬುದ್ಧಿಮತ್ತೆ, ಆದಾಯ, ವೃತ್ತಿ, ಕೌಶಲ್ಯತೆಯ ಆಧಾರದಲ್ಲಿ ಆ ವ್ಯಕ್ತಿಯ ಒಂದು ಸ್ಥಾನ ನಿರ್ಧಾರ ಆಗುತ್ತೆ. ಆದ್ದರಿಂದ ಸಾಮಾಜಿಕ ಸ್ತರ ವಿನ್ಯಾಸ ಅನ್ನುವಂಥದ್ದು ಸಾಮಾಜಿಕವಾದದ್ದು, ಅದು ವೈಯಕ್ತಿಕವಾದದ್ದಲ್ಲ ಅಂತ ಇಲ್ಲಿ ತಿಳಿದು ಬರುತ್ತೆ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅನ್ನುವಂಥದ್ದು ಸರ್ವವ್ಯಾಪಕವಾದದ್ದು, ವಿಶ್ವವ್ಯಾಪಿಯಾಗಿದೆ. ಇದು ಮಾನವ ಸಮಾಜ ಎಲ್ಲೆಲ್ಲಿಯೂ ಇದೆ. ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಈ ಸಾಮಾಜಿಕ ಸ್ತರ ವಿನ್ಯಾಸ ಅನ್ನುವಂಥದ್ದು ಇದ್ದೇ ಇದೆ. ಶ್ರಮ ವಿಭಜನೆ, ವೃತ್ತಿ, ಆದಾಯ ಇನ್ನು ಮುಂತಾದ ಸಾಮಾಜಿಕ ಅಂಶಗಳ ಆಧಾರದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಎಲ್ಲ ಮಾನವ ಸಮಾಜದಲ್ಲಿಯೂ ಕೂಡ ಕಂಡುಬರುತ್ತೆ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅನ್ನುವಂಥದ್ದು ಪುರಾತನವಾದದ್ದು. ನಾವು ಈಗಾಗಲೇ ನೋಡಿದ್ವಿ, ಹಿಂದಿನ ಕಾಲದಲ್ಲಿ ವರ್ಣ ವ್ಯವಸ್ಥೆ ಇತ್ತು. 4 ವರ್ಣಗಳಲ್ಲಿ ಜನರನ್ನು ವಿಭಾಗಿಸ್ತಾ ಇದ್ರು. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ 4 ವರ್ಣಗಳಾಗಿ ಮಾಡ್ತಾ ಇದ್ರು. ಈ 4 ವರ್ಣಕ್ಕಿಂತಲೂ ಕೆಳಗೆ ಒಂದಿಷ್ಟು ಜನ ಇದ್ದರು. ಅವರನ್ನು ಮನುಷ್ಯರೇ ಅಂತೆ ನೋಡ್ತಾ ಇರಲಿಲ್ಲ. ಈ ರೀತಿ ಸಾಮಾಜಿಕ ಸ್ತರ ವಿನ್ಯಾಸ ಅನ್ನುವಂಥದ್ದು ಪುರಾತನವಾದದ್ದು ಅಂತ ಹೇಳಲಾಗುತ್ತೆ. ಮಾನವರು ಸಾಮುದಾಯಿಕ ಜೀವನ ಕ್ರಮವನ್ನು ಆರಂಭ ಮಾಡಿದಾಗಿಂದಲೂ ಸಹ ಸಾಮಾಜಿಕ ಸ್ತರ ವಿನ್ಯಾಸ ಅನ್ನುವಂಥದ್ದು ಇದೆ. ಅಲೆಮಾರಿ ಜೀವನ ಪದ್ಧತಿಯಿಂದ ಹಿಡಿದು ಇಂದಿನ ಸಾಮಾಜಿಕ ಜೀವನದವರೆಗೂ ಸಾಮಾಜಿಕ ಸ್ತರ ವಿನ್ಯಾಸ ವ್ಯವಸ್ಥೆ ವಿವಿಧ ರೂಪಗಳಲ್ಲಿ ರೂಢಿಯಲ್ಲಿದೆ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ ವಿವಿಧ ರೂಪಗಳಲ್ಲಿದೆ ಅಂತ ಹೇಳ್ತಾರೆ. ಸಾಮಾಜಿಕ ಸ್ತರ ವಿನ್ಯಾಸ ಎಲ್ಲ ಸಮಾಜಗಳಲ್ಲಿ ಒಂದೇ ರೀತಿ ಇಲ್ಲ, ಒಂದೇ ರೀತಿಯ ಹೆಸರಿನಲ್ಲಿ ಇಲ್ಲ, ಬೇರೆ ಬೇರೆ ರೂಪಗಳಲ್ಲಿ ಕಾಣ್ತೀವಿ. ಅಂದರೆ ಪ್ರಾಚೀನ ರೋಮ್ನಲ್ಲಿ ನಾವು ಪ್ರೆಟ್ರೇಸಿಯನ್ಸ್ ಅಂತ ಕರಿತಿದ್ವಿ, ಪ್ಲೆಬಿಯನ್ಸ್ರು ಅಂತ ಕೂಡ ಕರಿತಿದ್ವಿ. ಈ ರೀತಿಯ ಇಲ್ಲಿ ಸ್ತರ ವಿನ್ಯಾಸ ಇತ್ತು. ಇನ್ನು ಕರ್ಮ ಸಿದ್ಧಾಂತದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ವರ್ಣ ವ್ಯವಸ್ಥೆಯಲ್ಲಿ ನಾವು ಈ ಸ್ತರ ವಿನ್ಯಾಸವನ್ನು ಕಾಣಬಹುದು. ಭಾರತದ ಕರ್ಮ ಸಿದ್ಧಾಂತದ ಆಧಾರದಲ್ಲಿ ಈ 4 ವರ್ಣ ವ್ಯವಸ್ಥೆಯೇ ಸಾಮಾಜಿಕ ವಿಂಗಡಣೆಗಳು ಅಂತ ಕರೆಸ್ಕೊಳ್ತವೆ. ಅದೇ ರೀತಿ ರೋಮ್ ನಾಗರಿಕತೆಯಲ್ಲಿ ಪೆಟ್ರೇಸಿಯನ್ ಮತ್ತು ಪ್ಲೆಬಿಯನ್ ಅನ್ನುವಂತಹ 2 ಪಂಗಡಗಳನ್ನು ನಾವು ಕಾಣ್ತೀವಿ. ಈ 2 ಪಂಗಡಗಳಲ್ಲಿಯೂ ಕೂಡ ಸಾಮಾಜಿಕವಾಗಿ ಹಲವಾರು ವ್ಯತ್ಯಾಸಗಳಿದ್ವು. ಈ ರೀತಿ ಸಾಮಾಜಿಕ ಸ್ತರ ವಿನ್ಯಾಸ ಅನ್ನುವಂಥದ್ದು ವಿವಿಧ ರೂಪಗಳಲ್ಲಿ ನಮಗೆ ಕಂಡುಬರುತ್ತೆ. ಇದು ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳು ಯಾವ್ಯಾವು ಅಂತ ನೋಡೋದಾದರೆ, ಸಾಮಾಜಿಕ ಸ್ತರ ವಿನ್ಯಾಸ ಜಗತ್ತಿನಾದ್ಯಂತ ಕಂಡುಬಂದರೂ ಅದು ಒಂದೇ ರೂಪದಲ್ಲಿ ಇರೋದಿಲ್ಲ. ಇದು ಹಲವು ವಿಭಿನ್ನತೆಯಿಂದ ಕೂಡಿದೆ. ಹಾಗೆ ಪ್ರಾಚೀನ ಕಾಲದಿಂದ ಅಥವಾ ಪ್ರಾಚೀನ ಸಮಾಜದಿಂದ ಡಿಜಿಟಲ್ ಸಮಾಜದವರೆಗೆ ಸಾಮಾಜಿಕ ಸ್ತರ ವಿನ್ಯಾಸ ವ್ಯವಸ್ಥೆಯಲ್ಲಿ ಹಲವಾರು ರೂಪಗಳನ್ನು ನಾವು ಕಾಣ್ತೀವಿ. ಅವುಗಳು ಯಾವ್ಯಾವಂತಂದರೆ, ಆದಿವಾಸಿ ಸಮಾಜ ಪ್ರಿಮಿಟಿವ್ ಸೊಸೈಟಿಯಲ್ಲಿ ಒಂದು ರೀತಿಯ ಸ್ತರ ವಿನ್ಯಾಸ ಇತ್ತು. ಗುಲಾಮಗಿರಿ, ಅದರಲ್ಲಿ ಎಸ್ಟೇಟ್ ಪದ್ಧತಿ, ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಈ ರೂಪಗಳನ್ನು ನಾವು ಈ ಸ್ತರ ವಿನ್ಯಾಸದಲ್ಲಿ ಕಾಣ್ತೀವಿ. ಇವು ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳು. ಈ ಪಾಠದಿಂದ ನಾವು ಹಲವಾರು ಅಂಶಗಳನ್ನು ತಿಳ್ಕೊಂಡ್ವಿ. ಇಲ್ಲಿ ಸಾಮಾಜಿಕ ಅಸಮಾನತೆ ಅಂದರೆ ಏನು, ಯಾವ್ಯಾವ ಅಂಶಗಳಲ್ಲಿ ಸಾಮಾಜಿಕ ಅಸಮಾನತೆ ಒಳಗೊಂಡಿದೆ, ಅದೇ ರೀತಿ ಶಿಕ್ಷಣ ಯಾವ ರೀತಿ ಸಾಮಾಜಿಕ ಅಸಮಾನತೆಯನ್ನು ದೂರ ಮಾಡ್ಬೋದು, ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ಯೋಜನೆಗಳನ್ನು ಕೈಗೊಂಡಿದೆ, ಸಂವಿಧಾನದಲ್ಲಿ ಯಾವ್ಯಾವ ವಿಧಿಗಳು ಈ ಅಸಮಾನತೆಯನ್ನು ತೊಲಗಿಸುವಲ್ಲಿ ಯಾವ್ಯಾವ ತಿದ್ದುಪಡಿಗಳನ್ನು ಮಾಡಿಕೊಂಡಿವೆ, ಯಾವ್ಯಾವ ಯೋಜನೆಗಳನ್ನು, ಕಾನೂನುಗಳನ್ನು ತಂದಿವೆ ಅನ್ನೋದನ್ನು ನಾವು ಇಲ್ಲಿ ಕಲಿತ್ವಿ. ಅದೇ ರೀತಿ ಲಿಂಗತ್ವ ಅಸಮಾನತೆ, ಸ್ತ್ರೀ ಪುರುಷರ ನಡುವಿನ ಅಸಮಾನತೆ ಅನ್ನುವಂಥದ್ದು ಪುರಾತನವಾದದ್ದು, ಇಂದಿಗೂ ಕೂಡ ಅದು ನಡೀತಾ ಬಂದಿದೆ. ಇದನ್ನು ತೊಲಗಿಸುವ ನಿಟ್ಟಿನಲ್ಲಿ ಯಾವ ರೀತಿ ನಾವು ಕ್ರಮವನ್ನು ಕೈಗೊಳ್ಳಬೇಕು, ಈ HFL
ILHS ಅನ್ನುವಂತಹ ಸಮೀಕ್ಷೆ ಪ್ರಕಾರ ಯಾವ ಸಮಸ್ಯೆಗಳನ್ನು ಮಹಿಳೆಯರು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಕಲ್ತಿದ್ವಿ. ಅದೇ ರೀತಿ ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು, ಈ ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಏನೇನು ಮತ್ತು ಈ ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳು ಏನು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ, ಸಲಹೆಗಳನ್ನು ನೀಡೋರಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು. ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಇದನ್ನು ಹೆಚ್ಚಾಗಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯೂಟ್ಯೂಬ್ನಲ್ಲಿ ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡೋದ್ರ ಮೂಲಕ ನೀವು ನಮ್ಮ ಚಾನಲನ್ನು ಗುರುತಿಸಬಹುದು ಮತ್ತು ಸಬ್ಸ್ಕ್ರೈಬ್ ಮಾಡಬಹುದು. ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದೆ ಇದೇ ಪಾಠದ ಇನ್ನೊಂದು ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.